ಎಲ್ಲರಿಗೂ ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಎವ್ರಿವನ್ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್. ಇವತ್ತು ಏನು ಮಾಡ್ತಿದ್ವಿ, ಟುಡೇ ವಿ ಆರ್ ಗೋಯಿಂಗ್ ಟು ಡು ದ ಲಾಸ್ಟ್ ಪಾರ್ಟ್ ಆಫ್ ಮೈಲಾರ ಮಹಾದೇವ, ದ ಲೆಸನ್ ಫ್ರಮ್ 7th ಸ್ಟ್ಯಾಂಡರ್ಡ್ ಸಿರಿಕನ್ನಡ ಟೆಕ್ಸ್ಟ್ ಬುಕ್. ಇವತ್ತು ನಾವು 7ನೇ ತರಗತಿಯ ಸಿರಿಕನ್ನಡ ಟೆಕ್ಸ್ಟ್ ಬುಕ್ ಇಂದ ಮೈಲಾರ ಮಹಾದೇವ ಪಾಠದ ಕೊನೆಯ ಭಾಗ 4ನೇ ಭಾಗವನ್ನು ಮಾಡ್ತಿದ್ದೀವಿ. So before starting with the lesson, I request you all to take out your textbook, earphone, wear earphone, take pencil, eraser, sit in a quiet place. We'll start with the lesson. So before starting, I request you all to watch the part 1, 2 and 3 and then come to the last part. If in case ನೀವು ನೋಡಿಲ್ಲ ಅಂದರೆ please ಹೋಗಿ ನೋಡಿ ಆಮೇಲೆ come to the part 4. ಓಕೆನಾ? So ಇದು ಕೊನೆಯ ಭಾಗ, last part. ಓಕೆನಾ? So in the previous part what happened? At the end, ಬ್ರಿಟಿಷರ ವಿರುದ್ಧ ಅಗೇನ್ಸ್ಟ್ ಬ್ರಿಟಿಷ್ ಗಾಂಧೀಜಿ ಅನೌನ್ಸ್ಡ್ ಫಾರ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಭಾರತ ಬಿಟ್ಟು ತೊಲಗಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ. ಸೊ ಫಾರ್ ದ ದಕ್ಷಿಣ ಸೈಡ್ಗೆ ಸೌತ್ ಇಸ್ ಅ ದಕ್ಷಿಣ, ನಾರ್ತ್ ಇಸ್ ಅ ಉತ್ತರ, ಪೂರ್ವ ಇಸ್ ಅ ಈಸ್ಟ್, ಪಶ್ಚಿಮ ಅಂದರೆ ವೆಸ್ಟ್. ಸೊ ಫಾರ್ ದ ದಕ್ಷಿಣಕ್ಕೆ ಹೂ ಟುಕ್ ದ ಲೀಡರ್ಶಿಪ್, ಹೂ ಟುಕ್ ದ ರೆಸ್ಪಾನ್ಸಿಬಿಲಿಟಿ? ಮೈಲಾರ ಮಹಾದೇವ. ನೆಕ್ಸ್ಟ್ ಏನಾಯಿತು, ವಾಟ್ ಹ್ಯಾಪನ್ ನೆಕ್ಸ್ಟ್ ವಿಲ್ ಲರ್ನ್. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ, ಇಫ್ ಬ್ರಿಟಿಷರ್ಸ್ ಹ್ಯಾಡ್ ಟು ಕ್ವಿಟ್ ಇಂಡಿಯಾ, ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಸೊ ಬ್ರಿಟಿಷರು ಭಾರತ ಬಿಟ್ಟು ಹೋಗಬೇಕಂದ್ರೆ, ಇಫ್ ದೇ ಹ್ಯಾಡ್ ಟು ಗೋ, ವಿ ಶುಡ್ ಹ್ಯಾವ್ ಸ್ಟಾಪ್ ದ ಅಡ್ಮಿನಿಸ್ಟ್ರೇಷನ್ ದಟ್ ದೇ ಆರ್ ಡೂಯಿಂಗ್ ಆ್ಯಂಡ್ ದೇ ಶುಡ್ ಫೀಲ್ ದಟ್ ವಿ ಕಾಂಟ್ ಎನಿ ಮೋರ್ ರೂಲ್ ಇಂಡಿಯಾ ಅಂತ ಅವ್ರಿಗೆ ಅನ್ನಿಸ್ಬೇಕು. ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ವಿತ್ ಪೀಪಲ್, ಅವನ ಜೊತೆ ಗ್ರೂಪ್ ಜೊತೆಗೆ, ಸಂಗಡಿಗರು ಅಂದರೆ ದ ಅಲಾಂಗ್ ಸೈಡ್ ಪೀಪಲ್, ಇಂಥ ಸಾಹಸಕ್ಕೆ ಅಣಿಯಾದರು. ಹಿ ವಾಂಟೆಡ್ ಟು ಡೂ ಸಮಥಿಂಗ್ ಆ್ಯಂಡ್ ಹಿ ಗಾಟ್ ಪ್ರಿಪೇರ್ಡ್. ಅಣಿಯಾಗುವುದು ಅಂದರೆ ತಯಾರಾಗೋದು, ಟು ಗೆಟ್ ಪ್ರಿಪೇರ್ಡ್. ಹಿ ವಾಸ್ ಪ್ರಿಪೇರ್ಡ್ ಫಾರ್ ದಿಸ್ ಕೈಂಡ್ ಆಫ್ ಆಕ್ಟಿವಿಟಿ. ಸಾಹಸ ಅಂದರೆ ಅಡ್ವೆಂಚರಸ್. ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು. ದೇ ಸ್ಟಾರ್ಟೆಡ್ ಅಬ್ಸರ್ವಿಂಗ್ ದ ರೈಲ್ವೆ ಸರ್ವೀಸಸ್. ರೈಲು ಓಡಾಟ ಅಂದರೆ ದ ರೈಲ್ವೆ ಮೂವ್ಮೆಂಟ್ ಮೇಲೆ ದೇ ಸ್ಟಾರ್ಟೆಡ್ ಅಬ್ಸರ್ವಿಂಗ್. ಸವಣೂರು ಎಂಬಲ್ಲಿ, ಸವಣೂರು ಇಸ್ ಅ ಪ್ಲೇಸ್, ಅಂಡರ್ಲೈನ್ ಮಾಡಿ, ಎಂಬಲ್ಲಿ, ಇನ್ ದಟ್ ಪ್ಲೇಸ್, ರೈಲು ನಿಲ್ದಾಣವನ್ನು, ರೈಲ್ವೆ ಸ್ಟೇಷನ್, ನಿಲ್ದಾಣ ಇಸ್ ಅ ಸ್ಟೇಷನ್, ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ಸೊ ದೇ ಬರ್ನ್ಡ್ ದ ರೈಲ್ವೆ ಸ್ಟೇಷನ್ ವಿಚ್ ಈಸ್ ಇನ್ ಅ ಸವಣೂರ್. ಸೊ ವಿದೌಟ್ ನೋಯಿಂಗ್ ದ ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ, without coming to the knowledge, they burnt the Savanuru railway station. Underline. Honnatti ಎಂಬಲ್ಲಿ, again one more place, underline. Honnatti is a place. ಪೊಲೀಸರ ಬಂದೂಕು ಅಪಹರಿಸಿದರು. ದೇ ಕಿಡ್ನಾಪ್ಡ್, ದೇ ಥೆಫ್ಟ್. ಏನು ಮಾಡ್ತಾರೆ, ಏನನ್ನ, ಬಂದೂಕು, ಪೊಲೀಸರ ಬಂದೂಕನ್ನು ದೇ ಕಿಡ್ನಾಪ್ಡ್ ಇಟ್. ಬಾಳೆ ಹೊಸೂರಿನ ಅಂಡರ್ಲೈನ್ ಮಾಡಿ, ಬಾಳೆ ಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು. ದೇ ಇವನ್ ಬರ್ನ್ಡ್ ದ ಪೊಲೀಸ್ ಸೆಂಟರ್ ಇನ್ ಬಾಳೆ ಹೊಸೂರು. ಅಂಡರ್ಲೈನ್ ಆಲ್ ದೀಸ್ 3 ಪ್ಲೇಸಸ್. ಮಹಾದೇವ ಮತ್ತು ಸಂಗಡಿಗರು ಅಂದರೆ ದ ಪೀಪಲ್ ಅಲಾಂಗ್ ವಿತ್ ಮಹಾದೇವ. ಈ ಕೃತ್ಯಗಳಿಂದ, ಫ್ರಮ್ ದೀಸ್ ಇನ್ಸಿಡೆಂಟ್, ಬ್ರಿಟಿಷ್ ಸರ್ಕಾರ ನಡುಗಿತು. ದ ಬ್ರಿಟಿಷ್ ಸರ್ಕಾರ ವಾಸ್ ಲಿಟ್ರಲಿ ಶಿವರಿಂಗ್ ಬಿಕಾಸ್ ಆಫ್ ದೀಸ್ ಕೈಂಡ್ ಆಫ್ ಆಕ್ಟಿವಿಟಿ ಫ್ರಮ್ ಮಹಾದೇವ ಆ್ಯಂಡ್ ಹಿಸ್ ಪೀಪಲ್. ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು. ದ ಬ್ರಿಟಿಷ್ ಪೀಪಲ್, ದೇ ಸ್ಟಾರ್ಟೆಡ್ ಗಿವಿಂಗ್ ಅ ಅನೌನ್ಸ್ಮೆಂಟ್ ದಟ್ ಇಫ್ ಎನಿ ಒನ್ ಹೆಲ್ಪ್ ಅಸ್ ಟು ಕ್ಯಾಚ್ ಮಹಾದೇವಪ್ಪ, ವಿ ವಿಲ್ ರಿವಾರ್ಡ್ ಯು ಅಂತ ದೇ ಅನೌನ್ಸ್ಡ್ ಇಟ್. ಹಗಲಿರುಳೆನ್ನದೆ, ಹಗಲು ಪ್ಲಸ್ ಇರುಳು, ಹಗಲಿರುಳು, ಹಗಲು ಇಸ್ ಅ ಮಾರ್ನಿಂಗ್, ಇರುಳು ಇಸ್ ಅ ನೈಟ್, ಡೇ ಆ್ಯಂಡ್ ನೈಟ್. ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು. ದೇ ಸ್ಟಾರ್ಟೆಡ್ ಸರ್ಚಿಂಗ್ ಎವ್ರಿವೇರ್. ಶೋಧ ಇಸ್ ಅ ಸರ್ಚ್, ಹುಡುಕು. ದೇ ಸ್ಟಾರ್ಟೆಡ್ ಸರ್ಚಿಂಗ್ ದಮ್ ಡೇ ಆ್ಯಂಡ್ ನೈಟ್ ಎವ್ರಿವೇರ್. ಹಾವೇರಿ ಜಿಲ್ಲೆಯ ಹೊಸರಿತ್ತಿಯಲ್ಲಿ, ಹಾವೇರಿ ಜಿಲ್ಲೆ ಡಿಸ್ಟಿಕ್ ಅಲ್ಲಿ ದರ್ ಇಸ್ ಅ ಪ್ಲೇಸ್ ಹೊಸರಿತ್ತಿ. ಅಂಡರ್ಲೈನ್. ಕಂದಾಯ ಅಂದರೆ ಟ್ಯಾಕ್ಸ್. ಬಲವಂತವಾಗಿ, ಫೋರ್ಸ್ಫುಲಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು. ದರ್ ವಾಸ್ ಅ ಒನ್ ಸೆಂಟರ್ ಆಫ್ ದ ಗವರ್ಮೆಂಟ್ ಸೆಂಟರ್ ವೇರ್ ದೇ ಯೂಸ್ ಟು forcefully and with violence, by torturing the people, they used to collect the tax from the people. ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು. ಸೊ ಅದನ್ನು ಆಕ್ರಮಿಸಬೇಕು ಅಂದರೆ somehow we should capture that ಅಂತ ಡಿಸೈಡ್ ಮಾಡ್ತಾರೆ. ನಿರ್ಧಾರ ಇಸ್ ಅ ಡಿಸೈಡ್. ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು, with him, who decided? ಮಹಾದೇವಪ್ಪ. With him there was his wife also, ಸಿದ್ದಮ್ಮ ಇದ್ರು.
ಹಾಗೂ ಮಗಳಾದ ಕಸ್ತೂರಿ ದೇವಿ, ಅಂಡರ್ಲೈನ್ಸ್ ಇದೆ, ಮಹಾದೇವನ ಮಗ ಕಸ್ತೂರಿ ದೇವಿ ಹುಬ್ಬಳ್ಳಿಗೆ ಕಳುಹಿಸಿದರು. ಹಿ ಸೆಂಟ್ ದೆಮ್ ಟು ಹುಬ್ಬಳ್ಳಿ. 1943 1943 ಏಪ್ರಿಲ್ 1 ಬೆಳಗಿನ ಸಮಯ, ಅರ್ಲಿ ಮಾರ್ನಿಂಗ್, ಹೊಸರೀತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ, ಅಂಡರ್ಲೈನ್ ನಿಯರ್ ಹೊಸರೀತಿ ದೇರ್ ಈಸ್ ಅ ಟೆಂಪಲ್, ದೇವಾಲಯ ಇಸ್ ಅ ಟೆಂಪಲ್. ವಿಚ್ ಟೆಂಪಲ್? ವೀರಭದ್ರ ಟೆಂಪಲ್. ಪೊಲೀಸರ ತುಕಡಿ ಇತ್ತು. ಪೊಲೀಸರ ಒಂದು ಸ್ಮಾಲ್ ಯೂನಿಟ್ ಆಫ್ ಅ ಸ್ಮಾಲೀಸ್, ಪೊಲೀಸದು ಒಂದು ಸ್ಮಾಲ್ ಯೂನಿಟ್ ವಾಸ್ ದೇರ್ ನಿಯರ್ ದ ಟೆಂಪಲ್. ಅದರ ಪಕ್ಕದಲ್ಲೇ ಖಜಾನೆ. ನೆಕ್ಸ್ಟ್ ಟು ದಟ್ ಇಸ್ ಅ ಖಜಾನೆ. ಖಜಾನೆ ಅಂದರೆ ವೇರ್ ದೇ ಕೀಪ್ ದ ಟ್ರೆಷರಿ ಇತ್ತು. ಮಹಾದೇವ ತನ್ನ ಸಂಗಡಿಗರೊಂದಿಗೆ, ಮಹಾದೇವ ವಿತ್ ಹಿಸ್ ಪೀಪಲ್, ಮುತ್ತಿಗೆ ಹಾಕಿದರು. ಹಿ ಅಟ್ಯಾಕ್ ದಟ್ ಪ್ಲೇಸ್. ಮಹಾದೇವ ಅವರ ಧೈರ್ಯಕ್ಕೆ ಹೆದರಿ ಹಲವಾರು ಪೊಲೀಸರು ಓಟಕ್ಕಿತ್ತರು. ಬೈ ಸೇಯಿಂಗ್ ಮಹಾದೇವನ ಬ್ರೇವರಿ ಮೆನಿ ಪೊಲೀಸ್ ದೇ ರ್ಯಾನ್ ಅವೇ. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು. ಮಹಾದೇವ ವಾಸ್ ಕಂಪ್ಲೀಟ್ಲಿ ಇನ್ವಾಲ್ವ್ಡ್. ನಿರತ ಇಸ್ ಇನ್ವಾಲ್ವ್ಡ್ ಇನ್ ಓಪನಿಂಗ್ ದ ಕೀ, ಓಪನಿಂಗ್ ದ ಲಾಕ್, ಮುರಿಯೋದ್ರಲ್ಲಿ. ಹಿ ವಾಸ್ ಅಬೌಟ್ ಟು ಬ್ರೇಕ್ ದ ಲಾಕ್. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್, ದ ಒನ್ ಪೊಲೀಸ್ ಹೂ ವಾಸ್ ಹಿಡನ್ ದೇರ್, ಮಹಾದೇವನ ಎದೆಗೆ ಗುಂಡು ಹೊಡೆದ. ಹಿ ಶಾಟ್ ಟು ದ ಚೆಸ್ಟ್ ಆಫ್ ಅ ಮಹಾದೇವ. ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು. ಮಹಾದೇವ ವಾಸ್ ಎನ್ ಅ ಬ್ಲಡ್ ಶೆಡ್. ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋದರು. ದ ಪೀಪಲ್ ಅಲಾಂಗ್ ವಿತ್ ಮಹಾದೇವ ದೇ ರ್ಯಾನ್ ಟು ಹಿಟ್ ದ ಪೊಲೀಸ್ ಹೂ ಶಾಟ್ ಮಹಾದೇವ. ನಮ್ಮದು ಅಹಿಂಸಾತ್ಮಕ ಹೋರಾಟ. ಅವರ್ ಫೈಟ್ ಇಸ್ ಅ ನಾನ್ ವೈಲೆನ್ಸ್ ಫೈಟ್. ಪೊಲೀಸರನ್ನು ಕೊಲ್ಲದಿರಿ, ಡು ನಾಟ್ ಕಿಲ್ ದ ಪೊಲೀಸ್. ಹಿಂಸೆ ಮಾಡದಿರಿ, ಡೋಂಟ್ ಟಾರ್ಚರ್ ದೆಮ್ ಅಂತ ಮಹಾದೇವ ಹಿ ಟೋಲ್ಡ್ ಹಿಸ್ ಸಂಗಡಿಗರಿಗೆ ತಡೆದರು. ಹಿ ಸ್ಟಾಪ್ ದಮ್. ಮಹಾದೇವನ ಉಸಿರಾಟ ನಿಂತಿತು. ಮಹಾದೇವ ಹಿ ಸ್ಟಾಪ್ ಬ್ರೀದಿಂಗ್. ದೇಶದೆಲ್ಲೆಡೆ, ಆಲ್ ಓವರ್ ದ ಕಂಟ್ರಿ, ಈ ಸುದ್ದಿ ಹರಡಿತು. ದ ನ್ಯೂಸ್ ವಾಸ್ ಸ್ಪ್ರೆಡ್ ಎವ್ರಿವೇರ್. ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದರು. ಪತ್ನಿ ಸಿದ್ದಮ್ಮ, ಶಿ ವಾಸ್ ಸೋ ಬ್ರೇವ್ ದಟ್ ಶಿ accepted the sacrifice of his husband very bravely. ಮಹಾದೇವರಿಗಾಗಿ ದೇಶ ಮರುಗಿತು. ದ ಹೋಲ್ ಕಂಟ್ರಿ ವಾಸ್ ಇನ್ ಅ ಸಾರೋ ಫಾರ್ ಮಹಾದೇವ. ಈ ಮರುಕ ಹಾಡಾಗಿ ಹರಿಯಿತು. ದ ಸ್ಯಾಡ್ನೆಸ್ ವಾಸ್ ಫ್ಲೋನ್ ಇನ್ ಆಸ್ ಅ ಸಾಂಗ್. ದೇ ಮೇಡ್ ಅ ಸಾಂಗ್ ಅಬೌಟ್ ದಿಸ್. ಭಾರತ ದೇಶದ ಬಂದ ವಿಮೋಚನೆಗೆ ಭಾರೀ ಕಷ್ಟವೇ ಸೋಸಿದರು. ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಡಿದ ಮಹಾಶೂರ ಮೈಲಾರರು. ತುಂಟನು ಬಂಟನು ಸಾತ್ವಿಕರೊಳಗೆ ಸರದಾರ. ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರೂ ತೀರದು ಉಪಕಾರ. ದ ಪೀಪಲ್ ಸ್ಟಾರ್ಟೆಡ್ praising about him. ಏನಂತ ಹೇಳ್ತಾರೆ, ಭಾರತ ದೇಶದ ಬಂಧ ವಿಮೋಚನೆಗೆ, ದೇರ್ ಈಸ್ ಅ ಲಾಕ್, ವಿ ಆರ್ ಫೇಸಿಂಗ್ ದ ಪ್ರಿಸನ್ ಮೂಮೆಂಟ್ ಇನ್ ಭಾರತ. ಟು ಗೆಟ್ ರಿಡ್ ಆಫ್ ದಟ್, ಅದರ ವಿಮೋಚನೆಗೆ, ಟು ರಿಸಾಲ್ವ್ ದಟ್ ಭಾರಿ ಕಷ್ಟ. ಹಿ ಸ್ಟ್ರಗಲ್ಡ್ ಅ ಲಾಟ್. ತಾರುಣ್ಯವೆಲ್ಲವ, ದ ಎಂಟೈರ್ ಇಸ್ ಯಂಗ್ ಏಜಲ್ಲಿ, ದ ಹೋಲ್ ಏಜಲ್ಲಿ ತುರಂಗದಲ್ಲಿ ಕಳೆದು ಮಡಿದ ಮಹಾಶೂರ ಮೈಲಾರರು. ಹಿ ಡಿಡ್ ಮೆನಿ ಥಿಂಗ್ಸ್, ಮೆನಿ ಸ್ಯಾಕ್ರಿಫೈಸಸ್. ಹಿ ವಾಸ್ ಫೈಟಿಂಗ್, ಹಿ ವಾಸ್ ಇನ್ ಅ ರೆವಲ್ಯೂಷನ್ ಹೋಲ್ ಲೈಫ್ ಟೈಮ್. ಅವರ ಎಂಟೈರ್ ಯಂಗ್ ಏಜ್ ಹಿ ವಾಸ್ ಡೂಯಿಂಗ್ ದಟ್. ತುಂಟನು, ಹಿ ವಾಸ್ ಅ ನಾಟಿ, ಹಿ ವಾಸ್ ಅ ಬ್ರೇವ್ ಪರ್ಸನ್, ಹಿ ವಾಸ್ ಅ ವೆರಿ ಗುಡ್ ಪರ್ಸನ್, ಸಾತ್ವಿಕ ಅವನು. ದಿಟ್ಟನ ಹೆಸರು, ದಿಸ್ ಕೈಂಡ್ ಆಫ್ ಅ ಬ್ರೇವ್ ಪರ್ಸನ್ ನೇಮ್ನ ವಿ ಕ್ಯಾನ್ ಇವನ್ ನೇಮ್ ಫಾರ್ ಅವರ್ ಚಿಲ್ಡ್ರನ್, ಫಾರ್ ದ ನೆಕ್ಸ್ಟ್ ಜನರೇಷನ್, ಫಾರ್ ದ ಬೇಬಿ. ಸೊ ಬಟ್ ಸ್ಟಿಲ್ ವಿ ಆರ್ ಗ್ರೇಟ್ಫುಲ್ ಟು ಹಿಮ್ ಅಂತ there is a song. This is the meaning of the song. So here we conclude the lesson Mailaara Mahadeva from 7ನೇ ತರಗತಿಯ ಸಿರಿಕನ್ನಡ ಟೆಕ್ಸ್ಟ್ ಬುಕ್ ಇಂದ. ಐ ಹೋಪ್ ನಿಮಗೆ ಪಾಠ ಅರ್ಥ ಆಗಿದೆ ಅನ್ಕೋತೀನಿ. ಕಂಪ್ಲೀಟ್ ಆಗಿ ಮುಗಿದಿದೆ. ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಅವ್ರ ಮೇಲ್ ಟು yashaswikannadavaani@gmail.com. ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಆ್ಯಂಡ್ ಪ್ಲೀಸ್ ಶೇರ್ ದಿಸ್ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್ ಹೂ ಆರ್ ಸ್ಟ್ರಗ್ಲಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಲೆಸನ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ ಅಂತ ಹೇಳ್ತಾ. ಆ್ಯಂಡ್ ಆಲ್ಸೋ just give me a second. Also, in the next video, you will see the activity video. And activity videos alli, I won't give you the answer, but I'll explain you the questions basically. So I'll help you to explain briefly. So please watch the next video for the activities. So thank you so much. Practice ಮಾಡಿ, ನಾಲೆಜ್ ಶೇರ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಯಶಸ್ವಿ ಕನ್ನಡ ವಾಣಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದ. From Yashaswi Kannada Vaani, there are many e-books that is being launched, even for
children as well as adults. So for adults, the Spoken Kannada ebook part 1 is being launched, and the link for this is mentioned in the description box. Please go check it out the description box and purchase the book. The one specialty thing of this book is in a colloquial version, and this is the one and only book and the first book which is available in the market which is in a colloquial version, just not in a written version. Make use of this book, along with also follow my Instagram page to get the spoken Kannada lessons for the adults. I hope this will be very useful for you, and the book is in a very affordable price. And for children, there are storybook level 1, level 2 vocabulary book, and the 10th book is been there. Please make use of these ebooks. Again, link for all these books is been mentioned in the description box. Please go check out the description box and make use of these books. These books will help your children to make the sentence structures in a proper way, improves their language fluency, improves their vocabulary in a language, and actually it will bring too much of interest to them in Kannada learning. So make use of these books for your children. And there are workshops which is available in the YouTube itself in a playlist named Workshop 1 and Workshop 2. If your child is really struggling with the basics like a Vandamale, Kagunita, Vattakshura, Arkavali, words, make use of these workshop. Link for these workshop is mentioned in the description box. Please make sure you will go to the description box and use all these links. Workshop is a free of cost. It is available in the YouTube itself, and all the ebooks it will be, you have to pay and use those books. There is a sample copy for everything. You can just look into the sample copy and you can purchase. Like ಮಾಡಿ, share ಮಾಡಿ, subscribe ಮಾಡಿ. So knowledge will gain only by sharing the knowledge. So children, if you have learned something, teach to your friends also, and this will help you in your gaining the knowledge. So thank you so much, and if you are not subscribed to the channel, subscribe ಮಾಡ್ಕೊಳ್ಳಿ. Click on the notification, click on the bell link so that you will get notified as and when I upload the videos. Thank you so much. I'll meet you all ಅಂತ ಹೇಳ್ತಾ ಧನ್ಯವಾದ.